ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಏನಪ್ಪ ಅಂತಂದ್ರೆ 13.3ರ ಏನಪ್ಪ ಅಂತಂದ್ರೆ 4ನೇ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆ ಈ ರೀತಿ ಇದೆ. ಒಂದು ಗಿಡದ 40 ಎಲೆಗಳ ಉದ್ದವನ್ನು ಸಮೀಪದ ಮಿಲಿಮೀಟರ್ಗೆ ಸರಿ ಆಗುವಂತೆ ಏನಪ್ಪ ಅಂದ್ರೆ ಅಳತೆಯನ್ನು ಮಾಡಿದೆ ಮತ್ತು ಪಡೆದ ದತ್ತಾಂಶಗಳನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಪ್ರತಿನಿಧಿಸಿದೆ. ಉದ್ದ ಏನಪ್ಪ ಅಂತಂದ್ರೆ ಮಿಲಿಮೀಟರ್ದಲ್ಲಿ ಕೊಟ್ಟಿದ್ದಾರೆ. 118ರಿಂದ 126, 127ರಿಂದ 135, 136ರಿಂದ 144, 145ರಿಂದ 155, 53, 154ರಿಂದ 162, 163ರಿಂದ 171, 172ರಿಂದ 180 ಎಲೆಗಳ ಸಂಖ್ಯೆಯನ್ನು ನೀಡಿದ್ದಾರೆ. ಏನಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ. 3, 5, 9, 12, 5, 4, 2 ಎಲೆಗಳ ಉದ್ದದ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ ಯಾವ ರೀತಿಯಾಗಿ ಈ ಲೆಕ್ಕವನ್ನು ಬಿಡಿಸ್ಕೋಬೇಕು ಅನ್ನೋದನ್ನು ನೋಡ್ರಿ. ಮೊದಲಿಗೆ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ಟೇಬಲನ್ನು ರೆಡಿ ಮಾಡ್ಕೊಂಡಿವಿ. ನೋಡ್ರಿ ಇಲ್ಲಿ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ವಿಚಿತ ವಿಧಾನವನ್ನು ಕೊಟ್ಟಿದ್ದಾರೆ. 118ರಿಂದ 126, 126ರಿಂದ 127 ಏನಪ್ಪ ಅಂತಂದರೆ ಅಲ್ಲಿ ಒಂದು ಸಂಖ್ಯೆಯನ್ನು ಗ್ಯಾಪ್ ಅಂದರೆ ಏನಪ್ಪ ಅಂದ್ರೆ ಮಧ್ಯದಲ್ಲಿ ಬರುವಂತಹ ಅಂಕಿಗಳೇನಪ್ಪ ಅಂದರೆ ಸ್ವಲ್ಪ ಗ್ಯಾಪ್ ಇದೆ. ಅದರ ಸಲುವಾಗಿ ವಿಚಿತ ವಿಧಾನವನ್ನು ಅವಿಚಿತ ವಿಧಾನಕ್ಕೆ ಏನಪ್ಪ ಅಂದ್ರೆ ಪರಿವರ್ತನೆಯನ್ನು ಮಾಡೋಣ. ನೋಡ್ರಿ ಯಾವ ರೀತಿಯಾಗಿ ಪರಿವರ್ತನೆಯನ್ನು ಮಾಡೋಣ ನೋಡ್ರಿ. ಏನಪ್ಪ ಅಂತಂದ್ರೆ ಕೆಳಮಿತಿಯನ್ನು ಏನಪ್ಪ ಅಂದ್ರೆ 0.5 ಕಡಿಮೆ ಮಾಡಿ ಏನಪ್ಪ ಅಂತಂದ್ರೆ ಮೇಲ್ಮಿತಿಯನ್ನು 0.5 ಹೆಚ್ಚಿಗೆ ಮಾಡಬೇಕು. ಅಲ್ಲಿ ಏನಪ್ಪ ಅಂತಂದ್ರೆ ವಿಚಿತ ವಿಧಾನವನ್ನು ಅವಿಚಿತ ವಿಧಾನಕ್ಕೆ ಪರಿವರ್ತನೆ ಮಾಡ್ದಂಗೆ ಆಗ್ತದೆ. ನೋಡ್ರಿ ಇದಕ್ಕೆ ನಾವೇನಂತ ಕರಿತೀವಿ, CI ಅಂತ ಕರಿತೀವಿ, ಇದಕ್ಕೆ F ಅಂತ ಕರಿತೀವಿ. ನೋಡ್ರಿ 10 ಏನಪ್ಪ ಅಂದ್ರೆ 118ದಿಂದ ಏನಪ್ಪ ಅಂದ್ರೆ 126 ಇದೆ. 118ಕ್ಕೆ ಏನಪ್ಪ ಅಂದ್ರೆ 0.5 ಕಡಿಮೆ ಮಾಡಿರಿ. 117.5ದಿಂದ ಅದಕ್ಕೆ ಏನಪ್ಪ ಅಂತಂದ್ರೆ ಮೇಲ್ಮಿತಿಗೆ ಏನಪ್ಪ ಅಂತಂದ್ರೆ 0.5 ಏನಪ್ಪ ಅಂದ್ರೆ ಹೆಚ್ಚಿಗೆ ಮಾಡಿರಿ. ಎಲ್ಲಿ ಆಗ್ತದೆ ನೋಡ್ರಿ 126.5. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದು ಕೆಳಮಿತಿಗೆ ಏನಪ್ಪ ಅಂತಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ 0.5 ಕಡಿಮೆ ಮಾಡಿರಿ. 126.5ದಿಂದ 135.5. ಅದೇ ರೀತಿ ಏನಪ್ಪ ಅಂತಂದ್ರೆ 35.5ದಿಂದ 144.5, 144.5ದಿಂದ 153.5, 153.5ದಿಂದ 162.5, 162.5ದಿಂದ 171.5, 171.5ದಿಂದ 180.5. ಏನಪ್ಪ ಅಂತಂದ್ರೆ ವಿಚಿತ ವಿಧಾನವನ್ನು ಅವಿಚಿತ ವಿಧಾನಕ್ಕೆ ಏನಪ್ಪ ಅಂದ್ರೆ ಪರಿವರ್ತನೆಯನ್ನು ಮಾಡಿದ್ದೀವಿ. ಕೊಟ್ಟಂಥ ಫ್ರೀಕ್ವೆನ್ಸಿಯನ್ನು ಅದೇ ರೀತಿಯಾಗಿ ಬರ್ಕೊಳ್ರಿ. ನೋಡ್ರಿ 3, 5, 9, 12, 5, 4, 2 ಏನಪ್ಪ ಅಂತಂದ್ರೆ ನಮಗೇನಪ್ಪ ಅಂದ್ರೆ ಕಮ್ಯುನಿಟಿ ಫ್ರೀಕ್ವೆನ್ಸಿಯನ್ನು ಬೇಕಾಗ್ತದೆ, ಸಂಚಿತ ಆವೃತ್ತಿಯನ್ನು ಬೇಕಾಗ್ತದೆ. ಯಾಕೆ ಅಂದರೆ ಮಧ್ಯಾಂಕವನ್ನು ಕಂಡುಹಿಡಿಬೇಕಾದ್ರೆ ಏನಪ್ಪ ಅಂದ್ರೆ ಸಂಚಿತ ಆವೃತ್ತಿಯನ್ನು ಬೇಕಾಗ್ತದೆ. ಕಮ್ಯುನಿಟಿ ಫ್ರೀಕ್ವೆನ್ಸಿ ಅಂತ ಕರಿತೀವಿ, CF ಅಂತ ಕರಿತೀವಿ. ಮೊದಲಿಗೆ ಯಾವ ರೀತಿ ಇರ್ತದೆ ಅಷ್ಟೇ ಬರೀರಿ. ಆಮೇಲೆ ಏನಪ್ಪ ಅಂತಂದ್ರೆ ಮುಂದಿನ ಫ್ರೀಕ್ವೆನ್ಸಿಯನ್ನು ಕೂಡಿಸ್ಬೇಕಾಗ್ತದೆ. 3 + 5 ಎಷ್ಟಾಗ್ತದೆ? 8 ಆಗ್ತದೆ. 8 + ಏನಪ್ಪ ಅಂತಂದ್ರೆ 9 ಎಷ್ಟಾಗ್ತದೆ? 17. 17 + 12 ಎಷ್ಟಾಗ್ತದೆ? 29. 29 + 5 ಎಷ್ಟಾಗ್ತದೆ? 34. ನೆಕ್ಸ್ಟ್ ಎಷ್ಟಾಗ್ತದೆ? 34 + 38. 38 + 2 40. ಅಂದರೆ n = ಎಷ್ಟು ಬಂದಿದೆ? 40 ಅಂತ ಬಂದಿದೆ. ನೋಡ್ರಿ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ಮಧ್ಯಾಂಕವನ್ನು ಕಂಡುಹಿಡೀರಿ ಅಂತ ಕೇಳಿದರೆ ಮಧ್ಯಾಂಕದ ಸೂತ್ರ ನಮಗೆ ಗೊತ್ತಿದೆ. ಮಧ್ಯಾಂಕ = L + n/2 - CF / F × H. ಏನಪ್ಪ ಅಂದ್ರೆ ಎಲ್ಲನ್ನು ಏನಪ್ಪ ಅಂತಂದ್ರೆ ನೋಡ್ರಿ ಮೊದಲಿಗೆ n/2 ಅನ್ನೋದನ್ನು n/2 ಅಂದರೆ ಏನಪ್ಪ ಅಂತಂದ್ರೆ 40 / 2 ಅನ್ನೋದು 2 1 2 2
ಎನ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ n/2 ಅಂದರೆ ಎಷ್ಟು ಬಂದಿದೆ 20 ಬಂದಿದೆ. ಸ್ವಲ್ಪ ಅಬ್ಸರ್ವ್ ಮಾಡಿರಿ ಯಾವ ಟೇಬಲನ್ನು ರೆಡಿ ಆಗ್ತದೆ ಅನ್ನೋದನ್ನು. ಸ್ವಲ್ಪ ಏನಪ್ಪ ಅಂದ್ರೆ ಸಂಚಿತ ಆವೃತ್ತಿ ಏನಪ್ಪ ಅಂದ್ರೆ 29ಕ್ಕೆ ಏನಪ್ಪ ಅಂತಂದ್ರೆ ಸಮೀಪವಿದೆ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಈ ಏನಪ್ಪ ಅಂತಂದ್ರೆ 144.5ದಿಂದ 153 ಏನಪ್ಪ ಅಂತಂದ್ರೆ 5ವರೆಗೂ ಏನಪ್ಪ ಅಂತಂದ್ರೆ ಆ ಆವೃತ್ತಿ ಏನಪ್ಪ ಅಂತಂದ್ರೆ ಸೆಲೆಕ್ಟ್ ಮಾಡೋಣ. ನೋಡ್ರಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ನೋಡ್ರಿ ಏನಪ್ಪ ಅಂತಂದ್ರೆ ಎಲ್ ಈಕ್ವಲ್ ಟು ಎಷ್ಟು ಬರ್ತಿದೆ, ಎಲ್ ಈಕ್ವಲ್ ಟು 144.5 ಬರ್ತದೆ. ಏನಪ್ಪ ಅಂತಂದ್ರೆ ಕೆಳಮಿತಿ ಅಂತ ಕರಿತೀವಿ. ಎನ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 40 ಇದೆ. n/2 ಬೇಕಾಗಿರ್ತದೆ ಅಂದರೆ 20. n/2 ಅಂದರೆ 20 ಏನಪ್ಪ ಅಂತಂದ್ರೆ ಅದೇ ರೀತಿ ಫ್ರೀಕ್ವೆನ್ಸಿಯನ್ನು ನೋಡ್ತೀರಿ. ಫ್ರೀಕ್ವೆನ್ಸಿ ಎಷ್ಟು ಬಂದಿದೆ 12. ಅದೇ ರೀತಿ ಅಂದ್ರೆ CF ಅಂದರೆ ಕಮ್ಯುನಿಟಿ ಫ್ರೀಕ್ವೆನ್ಸಿ ಅಂತ ಏನಪ್ಪ ಅಂದ್ರೆ ಆಯ್ಕೆ ಮಾಡಿಕೊಂಡಂಥ ವರ್ಗಾಂತರದ ಹಿಂದಿನ ಏನಪ್ಪ ಅಂದ್ರೆ ಸಂಚಿತ ಆವೃತ್ತಿ ಅಂತ ಕರಿತೀವಿ. ಎಷ್ಟು ಬಂದಿದೆ 17 ಅಂತ ತೋತೀವಿ. ಏನಪ್ಪ ಅಂದ್ರೆ ಕೊಟ್ಟಂಥ ಒಟ್ಟು ವ್ಯಾಲ್ಯೂಗಳನ್ನು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಂತ ಬರ್ತದೆ. ಏನಪ್ಪ ಅಂದ್ರೆ ಅವುಗಳ ನಡುವಿನ ಅಂತರ ಎಷ್ಟು, ವರ್ಗಾಂತರದ ನಡುವಿನ ಅಂತರ ಎಷ್ಟಿದೆ ಅನ್ನೋದಾದರೆ ನೋಡ್ರಿ ಅಂತರ ಎಷ್ಟಿದೆ ನೋಡಿ 117 ಅಂದರೆ ಟೋಟಲಿ ಏನಪ್ಪ ಅಂದ್ರೆ ವರ್ಗಾಂತರದ ಏನಪ್ಪ ಅಂತಂದ್ರೆ ಅಂತರ ಎಷ್ಟಿದೆ ಅಂದರೆ 9. ನೋಡ್ರಿ ಒಟ್ಟು ವ್ಯಾಲ್ಯೂಗಳನ್ನು ಒಯ್ದು ಏನಪ್ಪ ಅಂತಂದ್ರೆ ಮಧ್ಯಾಂಕದೊಳಗಡೆ ಹಾಕಿದ್ರೆ ಸೂತ್ರದ ಒಳಗಡೆ ಎಲ್ ಈಕ್ವಲ್ ಟು ಎಲ್ ಎಷ್ಟು ಬಂದಿದೆ 144.5 ಪ್ಲಸ್ n/2 ಅಂದರೆ ಎಷ್ಟು ಬಂದಿದೆ 20 ಮೈನಸ್ CF ಅಂದರೆ ವ್ಯಾಲ್ಯೂ ಎಷ್ಟು ಬಂದಿದೆ 17 ಡಿವೈಡೆಡ್ ಬೈ F ಅಂದರೆ ವ್ಯಾಲ್ಯೂ ಎಷ್ಟು ಬಂದಿದೆ 12 ಇಂಟು H ಅಂದರೆ ವ್ಯಾಲ್ಯೂ 9. ನೋಡ್ರಿ ಮಧ್ಯಾಂಕ ಈಕ್ವಲ್ ಟು 144.5 ಪ್ಲಸ್ 20 17 ತೆಗೆದ್ರೆ 3 ಡಿವೈಡೆಡ್ ಬೈ 12 ಇಂಟು 9. ನೋಡ್ರಿ 144.5 ಪ್ಲಸ್ 3 ನೋಡ್ರಿ 3 ಅದಕ್ಕೆ ಏನಪ್ಪ ಅಂದ್ರೆ 3 3s 3 4s ಆಗ್ತದೆ. ಏನಪ್ಪ ಅಂತಂದ್ರೆ 3 3 9 9/4 ನೋಡ್ರಿ 144.5 ಪ್ಲಸ್ 9/4 ಆಗ್ತದೆ. ನೆಕ್ಸ್ಟ್ ಏನಾಗ್ತದೆ ನೋಡ್ರಿ 144.5 ಪ್ಲಸ್ 4 1 4 4 4 4 2 8 4 2 8 4 ನೋಡ್ರಿ 2.25 ಆಗ್ತದೆ. ಕೂಡಿಸಿದ್ರೆ ಎಷ್ಟು ಎರಡು ಕಲಿಸಿ ಎಷ್ಟಾಗ್ತದೆ 146.75. ಮಧ್ಯಾಂಕ ಈಕ್ವಲ್ ಟು 146.75. ಏನಪ್ಪ ಅಂತಂದ್ರೆ ಕೊಟ್ಟಂಥ ಮರದ ಏನಪ್ಪ ಅಂತಂದರೆ ಎಲೆಗಳ ಏನಪ್ಪ ಅಂತಂದ್ರೆ ಮಧ್ಯಾಂಕವನ್ನು ಎಷ್ಟಾಗ್ತದೆ ಅಂದರೆ 146.75 ಆಗ್ತದೆ. ಈ ಪ್ರಶ್ನೆ ಎಲ್ಲರಿಗೂ ತಿಳಿದಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಏನಾದರೂ ಡೌಟ್ ಇದ್ದು ಅಂದರೆ ಏನಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಏನಪ್ಪ ಅಂತಂದ್ರೆ ನಾನು ಮತ್ತೆ ವಿವರಣೆಯನ್ನು ಕೊಡ್ತೀನಿ. ಯಾವ ಪ್ರಶ್ನೆಯನ್ನು ತಿಳಿದಿರಲೋ ಅದು ಪ್ರಶ್ನೆಯನ್ನು ತೆಗೆದುಕೊಂಡು ಮತ್ತೆ ವಿವರಣೆಯನ್ನು ಕೊಡ್ತೀನಿ. ನೋಡಿರಿ ಮುಂದಿನ ಪ್ರಶ್ನೆ ಈ ರೀತಿ ಇದೆ. 5ನೇ ಪ್ರಶ್ನೆ. ಕೆಳಗಿನ ಕೋಷ್ಟಕವು 400 ಏನಪ್ಪ ಅಂತಂದ್ರೆ ನಿಯಾನ್ ಬಲೂನ್ಗಳ ಏನಪ್ಪ ಅಂದ್ರೆ ಬಾಳಿಕೆಯ ವಿತರಣೆಯನ್ನು ನೀಡುತ್ತಿದೆ. ಬಾಳಿಕೆಯ ಗಂಟೆಗಳಲ್ಲಿ ಏನಪ್ಪ ಅಂತಂದ್ರೆ ಕೊಡಲಾಗಿದೆ. ಏನಪ್ಪ ಅಂದ್ರೆ 1500ರಿಂದ 2000, 2000ದಿಂದ 2500, 2500ದಿಂದ 3000, 3000ದಿಂದ 3500, 3500ದಿಂದ 4000, 4000ದಿಂದ 4500, 4500ರಿಂದ 5000. ಅದೇ ರೀತಿ ಏನಪ್ಪ ಅಂದ್ರೆ ಬಲ್ಬ್ಗಳ ಏನಪ್ಪ ಅಂತಂದ್ರೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 14, 56, 60, 86, 74, 62, 48. ಏನಪ್ಪ ಅಂದ್ರೆ ಬಲ್ಬ್ಗಳ ಬಾಳಿಕೆಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಯಾವ ಬಲೂನ್ ಕೊಟ್ಟಿದ್ದಾರೆಪ್ಪ ಅಂದ್ರೆ ನಿಯಾನ್ ಬಲೂನ್ಗಳನ್ನು ಏನಪ್ಪ ಅಂದ್ರೆ ಬಲ್ಬ್ಗಳನ್ನು ಕೊಟ್ಟಿದ್ದಾರೆ. ಯಾವ ಬಲ್ಬ್ಗಳು ನಿಯಾನ್ ಬಲ್ಬ್ಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 400. ನೋಡಿರಿ ಯಾವ ರೀತಿಯಾಗಿ ರಚನೆ ಮಾಡ್ಕೊಳ್ಬೇಕಾಗ್ತದೆ. ಕೋಷ್ಟಕವನ್ನು ರಚನೆ ಮಾಡ್ಕೊಳ್ಬೇಕಾಗ್ತದೆ. ಮೊದಲಿಗೆ ನೋಡ್ರಿ
ನೋಡಿರಿ ಬಾಳಿಕೆ ಗಂಟೆಗಳಲ್ಲಿ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂದರೆ CI ಅಂತ ಬರ್ಕೊಳ್ಳೋಣ. ಇದು ಅದೇ ರೀತಿ ಫ್ರೀಕ್ವೆನ್ಸಿಯನ್ನಪ್ಪ ಅಂದು ಕೊಟ್ಟಿದ್ದಾರೆ. ಕಮ್ಯುನಿಟಿ ಫ್ರೀಕ್ವೆನ್ಸಿಯನ್ನು ಗಟ್ಟಿ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಮಧ್ಯಾಂಕವನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ನೋಡ್ರಿ ಅದೇ ರೀತಿ ಏನಪ್ಪ ಅಂತಂದ್ರೆ ನೋಡ್ರಿ ಎಲ್ಲಿಂದ ಎಲ್ಲಿ ತನಕ 1500ರಿಂದ 2000, 2000ರಿಂದ 2500, 2500ರಿಂದ 3000, 3000ರಿಂದ 3500, 3500ರಿಂದ 4000, 4000ರಿಂದ 4500, 4500ರಿಂದ 5000. ಏನಪ್ಪ ಅಂದ್ರೆ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. 14, 56, 60, 86, 74, 62, 48. ಏನಪ್ಪ ಅಂತಂದ್ರೆ ಅದೇ ರೀತಿ ಏನಪ್ಪ ಅಂದ್ರೆ ಕಮ್ಯುನಿಟಿ ಫ್ರೀಕ್ವೆನ್ಸಿಯನ್ನು ನಾವು ಏನಪ್ಪ ಅಂತಂದ್ರೆ ಚೆಕ್ ಮಾಡಬೇಕಾಗ್ತದೆ. ಎಷ್ಟು ಅಂದ್ರೆ ಕಮ್ಯುನಿಟಿ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿದೆ. ಯಾವ ರೀತಿಯಾಗಿ ಕಂಡು ಹಿಡಿತೀರಿ? ನಾನು ಡೈರೆಕ್ಟ್ ಬರ್ಕೋತ ಹೋಗ್ತೀನಿ. ಏನಪ್ಪ ಅಂದ್ರೆ 14, 70 ಏನಿಲ್ಲ. ಏನಪ್ಪ ಅಂತಂದ್ರೆ ಬಂದಂಥ ಫ್ರೀಕ್ವೆನ್ಸಿ ಏನಪ್ಪ ಮೊದಲಿಗೆ ಅದೇ ರೀತಿ ಇಡಬೇಕು. ಬಂದಂಥ ಸಂಚಿತ ಆವೃತ್ತಿಗೆ ಮುಂದಿನ ಫ್ರೀಕ್ವೆನ್ಸಿಯನ್ನು ಕೂಡಿಸ್ಬೇಕಾಗ್ತದೆ. ಎಷ್ಟು ಬಂದಂಥ ಏನಪ್ಪ ಅಂದ್ರೆ ಸಂಚಿತ ಆವೃತ್ತಿಗೆ ಮುಂದಿನ ಫ್ರೀಕ್ವೆನ್ಸಿಯನ್ನು ಕೂಡಿಸ್ಬೇಕಾಗ್ತದೆ. ಎಷ್ಟಾಗ್ತದೆ? 130 ಆಗ್ತದೆ. 130, 216, 290, 352, 400 ಅಂದರೆ n = 400 ಬಂದಿದೆ. ನೋಡಿರಿ ಏನಪ್ಪ ಅಂತಂದ್ರೆ ಮಧ್ಯಾಂಕದ ಸೂತ್ರವನ್ನು ನಮಗೆ ಗೊತ್ತಿದೆ. ಮಧ್ಯಾಂಕ = L + (n/2) - CF / F × H. ನೋಡಿರಿ L ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ n ಆಲ್ರೆಡಿ ಏನಪ್ಪ ಅಂತಂದ್ರೆ n = ಎಷ್ಟು ಬಂದಿದೆ? 400 ಬಂದಿದೆ. n/2 ಅಂದರೆ 400 / 2 ಅಂದರೆ ಏನಪ್ಪ ಅಂತಂದ್ರೆ 800. ನೋಡಿರಿ 200 ಅನ್ನೋದು ಏನಪ್ಪ ಅಂತಂದ್ರೆ ಯಾವ ವರ್ಗಾಂತರಕ್ಕೆ ಸಮೀಪ ಇದೆ ಅಂತ ಅನ್ನೋದಾದರೆ ನೋಡಿರಿ ಎದಕ್ಕೆ ಸಮೀಪ ಅದ? ನೋಡಿರಿ ಆಯ್ಕೆ ಮಾಡ್ಕೊಳ್ಳೋಣ. ಏನಪ್ಪ ಅಂತಂದ್ರೆ ಅದಕ್ಕೆ ಏನಪ್ಪ ಅಂತಂದ್ರೆ ಸಂಚಿತ ಆವೃತ್ತಿ 214ಕ್ಕೆ ಸಮೀಪ ಇರೋದರಿಂದ ಅದು ಆಯ್ಕೆ ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂತಂದ್ರೆ ಎಲ್ಲಿ ಆಯ್ಕೆ ಮಾಡ್ಕೊಂಡಂಥ ವರ್ಗಾಂತರದ ಆವೃತ್ತಿ ಏನಪ್ಪ ಅಂದ್ರೆ ಕೆಳಮಿತಿ ಏನಾಗಿರ್ತದೆ? L = 3000 L ಆಗಿರ್ತದೆ. n = n/2 ಅಂದರೆ ಏನಪ್ಪ ಅಂತಂದ್ರೆ 200 ಬಂದಿದೆ ಆಲ್ರೆಡಿ. ಏನಪ್ಪ ಅಂತಂದ್ರೆ F = 86. ಅದೇ ರೀತಿ ಏನಪ್ಪ ಅಂತಂದ್ರೆ ಕಮ್ಯುನಿಟಿ ಫ್ರೀಕ್ವೆನ್ಸಿ CF = 130. ಬಂದಂಥ ವ್ಯಾಲ್ಯೂ ಏನಪ್ಪ ಅಂತಂದ್ರೆ CF ಯಾಕೆ 130 ತೊಗೊಂಡಿದ್ದೇವಪ್ಪ ಅಂತಂದ್ರೆ ಆಯ್ಕೆ ಮಾಡಿಕೊಂಡಂಥ ವರ್ಗಾಂತರದ ಹಿಂದಿನ ಏನಪ್ಪ ಅಂತಂದ್ರೆ ಸಂಚಿತ ಆವೃತ್ತಿ ಏನಪ್ಪ ಅಂದ್ರೆ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿ ಏನಪ್ಪ ಅಂದ್ರೆ ಮಧ್ಯಾಂಕ ಸೂತ್ರದೊಳಗಡೆ ಏನಪ್ಪ ಅಂತಂದ್ರೆ ಎಲ್ಲ ವ್ಯಾಲ್ಯೂಗಳನ್ನು ಹಾಕೊಳ್ಳೋಣ. ಎಲ್ಲಂದರೆ 3000 + n/2 ಅಂದರೆ ಏನಪ್ಪ ಅಂತಂದ್ರೆ 200. CF ಅಂದರೆ ವ್ಯಾಲ್ಯೂ 130 / F ಅಂದರೆ ವ್ಯಾಲ್ಯೂ ಏನಪ್ಪ ಅಂತಂದ್ರೆ 86 × H ಏನಪ್ಪ ಅಂತಂದ್ರೆ ವರ್ಗಾಂತರ ಏನಪ್ಪ ಅಂತಂದ್ರೆ ಒಂದು ಮಧ್ಯದಲ್ಲಿರುವಂತಹ ವರ್ಗಾಂತರದ ಏನಪ್ಪ ಅಂತಂದ್ರೆ ಅಂತರ ಎಷ್ಟಿದೆ ಅಂದ್ರೆ 500 ಇದೆ. H = 500. ನೋಡಿರಿ 3000 200ದಾಗ 130 ಏನಪ್ಪ ಅಂತಂದ್ರೆ 130 ಕಳೆದ್ರೆ ಎಷ್ಟಾಗ್ತದೆ? 70 / 86 × 500. ನೆಕ್ಸ್ಟ್ ನೋಡ್ರಿ ನೋಡ್ರಿ 3000ಕ್ಕೆ 3000 ಪ್ಲಸ್ 7 ಇಲ್ಲೇ 35 0 0 0 86 86 1 86 4 0 6.97 ಅದಕ್ಕೆ 3000 ಪ್ಲಸ್ 406.97 ಆಗ್ತದೆ. ನೋಡಿರಿ ಕೂಡಿಸ್ರಿ 3000
460.97 ಏನಪ್ಪ ಅಂತಂದರೆ ಇದು ಮಧ್ಯಾಂಕ ಆಗ್ತದೆ. ಕೊಟ್ಟಂಥ ಆವೃತ್ತಿ ಏನಪ್ಪ ಅಂತಂದ್ರೆ ಮಧ್ಯಾಂಕ = 3406.97 ಈ ಪ್ರಶ್ನೆಯ ಉತ್ತರ ಆಗಿರ್ತದೆ. ಎಲ್ಲರಿಗೂ ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಏನಪ್ಪ ಅಂದ್ರೆ ಪ್ರಶ್ನೆ 4 ಮತ್ತು 5 ಏನಪ್ಪ ಅಂತಂದರೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಕೊನೆಯ 2 ಪ್ರಶ್ನೆಗಳನ್ನು ಮುಂದಿನ ಕ್ಲಾಸ್ದಲ್ಲಿ ನೋಡೋಣ. ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ಧನ್ಯವಾದಗಳು.